ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಕರ್ಮ ಸಿದ್ಧಾಂತದ ಕುರಿತು ಒಂದಷ್ಟು ಚರ್ಚೆ ಮಾಡೋಣ. ನಾವೆಲ್ಲ ತಿಳ್ಕೊಂಡಿದ್ದೀವಿ, ಕರ್ಮಗಳ ಫಲಗಳ ಕಾರಣದಿಂದಾನೇ ನಮ್ಮ ಜೀವನದಲ್ಲಿ ಬಹಳಷ್ಟು ಘಟನೆಗಳು ಸಂಭವಿಸ್ತಿರುತ್ತವೆ ಅಂತ. ಹಾಗಾದರೆ ಈ ಕರ್ಮ ಸಿದ್ಧಾಂತ ನಿಜಾನಾ? ಹಾಗಾದರೆ ಕರ್ಮ ಅಂದ್ರೇನು? ಹೌದು ಫ್ರೆಂಡ್ಸ್, ಕರ್ಮ ಸಿದ್ಧಾಂತ ಅನ್ನೋದು ಯಾವತ್ತೂ ನಮ್ಮ ಭವಿಷ್ಯದ, ಭೂತದ ಹಾಗೂ ಪ್ರತಿ ಜನ್ಮದ ಪ್ರತಿ ಘಳಿಗೆಯ ಸೂತ್ರಧಾರ ಆಗಿರುತ್ತೆ. ಕರ್ಮ ಅಂತಂದರೆ ನಾವು ಮಾಡುವಂತಹ ಕೆಲಸ, ಅದು ಒಳ್ಳೆಯದ್ದು ಕೆಟ್ಟದ್ದು ಅದು ಎರಡನೇದು. ಆದರೆ ಕರ್ಮವನ್ನು ಮಾಡದೇನೆ ಯಾವೊಬ್ಬ ವ್ಯಕ್ತಿಯೂ ಬದುಕಲಾರ. ಸೊ ನಾವು ಮಾಡಿದ ಕರ್ಮಗಳ ಅನುಸಾರವಾಗಿ ನಾವು ಫಲಗಳನ್ನು ಹೊಂದ್ತಾ ಇರ್ತೀವಿ. ಹಾಗಾದರೆ ಇಷ್ಟು ದಿನದ ಬದುಕಿನಲ್ಲಿ ನಾವು ಅನುಭವಿಸಿರ್ತಕ್ಕಂತಹ ಎಲ್ಲ ನೋವು, ನಲಿವುಗಳು, ಗೆಲುವುಗಳು, ಸೋಲುಗಳು, ಹಾಗೇನೆ ಪ್ರತಿಯೊಂದಕ್ಕೂ ಕಾರಣ ಕರ್ಮವೇ ಆಗಿರುತ್ತೆ. ಕರ್ಮಗಳನ್ನು ಹೊತ್ತುಕೊಂಡೇ ನಾವು ಈ ಭೂಮಿಗೆ ಬಂದಿರ್ತೀವಿ. ಹಾಗಾದರೆ ಕರ್ಮಗಳಿಗೊಂದು ಅಂತ್ಯ ಇದೆಯೇ? ಕರ್ಮಗಳ ಅಂತ್ಯ ಸಮೀಪಿಸ್ತಿದೆ ಅನ್ನೋದನ್ನು ನಾವು ಹೇಗೆ ತಿಳ್ಕೋಬೇಕು? ಅದಕ್ಕಾಗಿ ಶ್ರೀ ಯೋಗಾನಂದ ಪರಮಹಂಸರು ತಮ್ಮ ಆಟೋಬಯೋಗ್ರಫಿ ಆಫ್ ಯೋಗಿನಲ್ಲಿ ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತಾರೆ. ನಮ್ಮ ಕರ್ಮಗಳ ಅಂತ್ಯ ಸಮೀಪಿಸ್ತಿದೆ ಅನ್ನೋದನ್ನು ನಾವು ಕೆಲವೊಂದು ಸಂಕೇತಗಳ ಮೂಲಕ ತಿಳಿದುಕೊಳ್ಬಹುದು ಅಂತ ಅವ್ರು ಹೇಳ್ತಾರೆ. ಆ ಸಂಕೇತಗಳು ಯಾವುವು? ಆ ಅನುಭವ ನಮಗಾಗಿದೆನಾ ಅನ್ನೋದನ್ನು ಒಂದು ಬಾರಿ ನಾವು ವಿವರವಾಗಿ ಸಿಂಹಾವಲೋಕನವನ್ನು ಮಾಡಿಕೊಳ್ಳಲೇಬೇಕು. ಮೊದಲನೆಯ ಒಂದು ಸಂಕೇತ, ನಾವು ಯಾವಾಗಲೂ ನಿಶ್ಚಲವಾದ ಮನಸ್ಥಿತಿಯನ್ನು ಹೊಂದಿದವರಾಗಿರೋದು. ಯಾವಾಗ ನಮ್ಮ ಬದುಕಿನಲ್ಲಿ ಕರ್ಮಗಳ ಒಂದು ಕೊನೆ ಆಗ್ತಾ ಬರುತ್ತೋ, ನಾವು ಕರ್ಮಗಳ ಅಂತ್ಯವನ್ನು ಸಮೀಪಿಸ್ತೀವೋ, ಆಗ ನಮ್ಮಲ್ಲಿ ಸ್ಥಿರವಾದ ಮನಸ್ಸು ಉಳಿಯುತ್ತೆ. ಹೇಗೆ ಸ್ಥಿರವಾದ ಮನಸ್ಸು? ಯಾವುದೇ ಟೀಕೆಗಳಿಗೆ, ಯಾವುದೇ ಸಂದರ್ಭಗಳಿಗೆ ಒಂದು ಚೂರು ಕೂಡ ಫ್ಲಕ್ಚುಯೇಟ್ ಆಗದೆ ಇರತಕ್ಕಂತಹ, ಹಾಗೆಯೇ ಚಂಚಲ ಮನಸ್ಥಿತಿಯನ್ನು ಹೊಂದದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಸಂಪಾದಿಸ್ತೀವಲ್ಲ, ಅದೇ ನಿಶ್ಚಲವಾದ ಮನಸ್ಸು. ನಮ್ಮ ಬದುಕಿನಲ್ಲಿ ಹಲವಾರು ಘಟನೆಗಳು ನೇರವಾಗಿ ನಮ್ಮ ಸಂಬಂಧಿಸಿದಿರ್ಬೋದು, ಸಂಬಂಧಿಸದೇ ಇರೋದಿರ್ಬೋದು, ಸಹಜವಾಗಿ ರಿಯಾಕ್ಟ್ ಮಾಡೋದು ಮನುಷ್ಯನ ಗುಣ. ಆದರೆ ಯಾವಾಗ ನಾವು ಕರ್ಮಗಳ ಅಂತ್ಯಕ್ಕೆ ಬಂದಿರ್ತೀವೋ, ಆಗ ಸ್ಥಿರವಾದ ನಿಶ್ಚಲವಾದ ಮನಸ್ಥಿತಿಯನ್ನು ಹೊಂದುತ್ತೀವಿ. ಆ ಮನಸ್ಥಿತಿಗೆ ನಮಗೆ ಎಂತಹದ್ದೇ ಸಂದರ್ಭ, ಎಂತಹದ್ದೇ ಮಾತು, ಎಂತಹದ್ದೇ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬಂದಾಗಲೂ ಕೂಡ ಯಾರ ಸಾಂತ್ವನವನ್ನು ನಾವು ನಿರೀಕ್ಷಿಸೋದೇ ಇಲ್ಲ. ಸಮಾಧಾನಕ್ಕಾಗಿ ಇನ್ನೊಬ್ಬರ ಬೆಂಬಲವನ್ನು ನಾವು ಕೋರುವ ಅಗತ್ಯ ನಮಗೆ ಬರೋದೇ ಇಲ್ಲ. ಅಂತಹ ಸ್ಥಿತಿಯನ್ನು ನಾವು ಹೊಂದುತ್ತೀವಿ. ಅದು ನಾವು ಕರ್ಮಗಳ ಒಂದು ಅಂತ್ಯವನ್ನು ಹೊಂದುತ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಸಂಕೇತ. ಸೊ ಸಹಜವಾಗಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ಮದೇ ಆದ ವಾದಗಳನ್ನು ಮಂಡಿಸೋದು, ನಮ್ಮನ್ನು ಸಮರ್ಥಿಸಿಕೊಳ್ಳುವಂಥದ್ದು, ನಾನೇ ಸರಿ ಅಂತ ಸಾಧಿಸಲು ಹೊರಡುವಂತಹ ಗುಣ ಎಲ್ಲರಲ್ಲಿಯೂ ಇರುತ್ತೆ. ಆದರೆ ಯಾವಾಗ ಮನುಷ್ಯ ಸ್ಥಿರವಾದ ಮನಸ್ಥಿತಿಯನ್ನು ಹೊಂತಾನೋ, ಸತ್ಯಗಳನ್ನು ಅರ್ಥಕೊಳ್ತಾನೆ. ಏನು ಸತ್ಯಗಳು? ನಮ್ಮ ಬದುಕಿನಲ್ಲಿ ಭೇಟಿಯಾಗಿರುವಂತಹ ವ್ಯಕ್ತಿಗಳಾಗಿರಬಹುದು, ಅವರು ಕೊಟ್ಟಂತಹ ನೋವುಗಳಾಗಿರಬಹುದು, ಅವಮಾನಗಳಾಗಿರಬಹುದು, ಅವು ಬೇರೆ ಇನ್ಯಾವುದೂ ಆಗಿರೋದಿಲ್ಲ. ಬದಲಾಗಿ ನಮ್ಮ ಅಂತರಾತ್ಮದ ಪ್ರತಿಬಿಂಬವೇ ಆಗಿರುತ್ತೆ. ಹೌದು ಫ್ರೆಂಡ್ಸ್, ಹೊರಗಡೆಗೆ ನಮಗೇನೇನು ಸಿಚುವೇಶನ್ಸ್ ಭೇಟಿ ಆಗ್ತಾ ಇದ್ದಾವೋ ಅವೆಲ್ಲ ಒಳಗಡೆಯಿಂದಲೇ ನಿಜವಾದ ನಮ್ಮ ಸ್ವರೂಪವೇ ಆಗಿರುತ್ತವೆ ಅನ್ನುವಂಥದ್ದು ಸತ್ಯವಾದ ಮಾತು. ಹಾಗಾಗಿ ನಾವು ಈ ಸತ್ಯವನ್ನು ಅರಿತುಕೊಂಡ ಮೇಲೆ ಇನ್ನೊಬ್ಬರನ್ನು ಬ್ಲೇಮ್ ಮಾಡೋದನ್ನು ಬಿಟ್ಬಿಡ್ತೀವಿ. ಜೊತೆಗೆ ನಾವು ನಿಶ್ಚಲರಾಗೋ ಕಡೆಗೆ ಸಾಧನೆಯ ಹಾದಿಯನ್ನು ಹಿಡಿತೀವಿ. ಯಾವುದಕ್ಕೂ ಪ್ರತಿಕ್ರಿಯಿಸೋದು, ಕ್ಷಣ ಕ್ಷಣಕ್ಕೂ ತಕ್ಷಣಕ್ಕೆ ಪ್ರತಿಯೊಬ್ಬರ ಮಾತಿಗೆ ಉತ್ತರವನ್ನು ಕೊಡಬೇಕು ಅನ್ನೋ ಧಾವಂತವನ್ನು ನಾವು ಬಿಟ್ಬಿಡ್ತೀವಿ. ಯಾವಾಗ ನಾವು ಪ್ರತಿಯೊಂದಕ್ಕೂ ರಿಯಾಕ್ಷನ್ ಕೊಡೋದನ್ನು ಬಿಟ್ಬಿಡ್ತೀವೋ, ನಮ್ಮ ಕರ್ಮ ಪವರ್ಲೆಸ್ ಆಗಿಬಿಡುತ್ತವೆ. ಹಾಗಾಗಿ ಸ್ಥಿರವಾದ ಮನಸ್ಥಿತಿಯನ್ನು ಹೊಂದುವಂಥದ್ದು ನಮ್ಮ ಕರ್ಮಗಳ ಕೊನೆಯ ಒಂದು ಸಂಕೇತವಾಗಿದೆ. ಇನ್ನು ಎರಡನೆಯ ಸಂಕೇತ ಏನಪ್ಪ ಅಂತಂದರೆ, ನಾವು ಕೆಲವೊಂದಿಷ್ಟು ಪರಿಸ್ಥಿತಿಗಳಿಗೆ ತುಂಬ ಉದ್ವಿಗ್ನವಾಗ್ತಿರ್ತೀವಿ, ಕೆರಳುತ್ತಿರ್ತೀವಿ. ತುಂಬಾ ಸಹಜವಾದ ಮಾತುಗಳಿಗೂ ಕೂಡ ನಾವು ಆವೇಶದಿಂದ
ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತೀವಿ. ಆದರೆ ಯಾವಾಗ ನಾವು ಸಾಧನೆಯ ಹಾದಿಯಲ್ಲಿ ಸಾಗ್ತೀವಿ, ಆಗ ನಾವು ಇದನ್ನೆಲ್ಲ ಓವರ್ಕಮ್ ಮಾಡ್ತೀವಿ. ಅಂದರೆ ಇದನ್ನೆಲ್ಲ ಮೀರಿ ನಿಲ್ತೀವಿ. ಯಾವುದರಿಂದ ಅಂತಂದರೆ ನಮ್ಮಲ್ಲಿ ಒಂದು ಹುಟ್ಟುವಂತಹ ಅರಿವಿನಿಂದ. ಹೌದು, ಅರಿವಿನಿಂದ ನಾವು ಉದ್ವೇಗಗಳನ್ನು ಗೆಲ್ಲುವುದು ನಮ್ಮ ಒಂದು ಕರ್ಮಗಳು ಕೊನೆಯಾಗುವ ಸ್ಪಷ್ಟವಾದ ಸಂಕೇತ ಫ್ರೆಂಡ್ಸ್. ಎಲ್ಲದಕ್ಕೂ ಹೋರಾಟ ಮಾಡಿಯೇ ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದೇ ಬಿಟ್ಟಿರ್ತೀವಿ ನಾವು ಸಹಜವಾಗಿ. ಅದು ನಾವು ಬೆಳೆದು ಬಂದ ವಾತಾವರಣ, ಸಮಾಜ, ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ನಮಗೆ ಕೊಟ್ಟ ಕೊಡುಗೆ ಆಗಿದೆ. ಆದರೆ ಯಾವುದನ್ನು ಗೆಲ್ಲಬೇಕು ಅಂತಂದರೆ ಹೋರಾಟದ ಅಗತ್ಯವಿರೋದಿಲ್ಲ, ಬದಲಾಗಿ ಅರಿವಿನ ಅಗತ್ಯ ಇರುತ್ತೆ. ಹಾಗಾಗಿ ಯಾವಾಗ ನಾವು ಅರಿವಿನಿಂದ ಪ್ರತಿಯೊಂದು ಸಂದರ್ಭವನ್ನು ನೋಡೋದನ್ನು ಕಲಿತೀವೋ, ಆಗ ಉದ್ವೇಗಗಳಿಗೆ ಪ್ರತಿಕ್ರಿಯೆ ನೀಡುವುದನ್ನು ಅರಿವಿನಿಂದ ಕಡಿಮೆ ಮಾಡ್ಕೊಳ್ಳೋದನ್ನು ಕಲಿತೀವಿ. ಇದನ್ನೇ ಸ್ಪಿರಿಚುವಲ್ ಮೆಚುರಿಟಿ ಅಂತ ಕರೀತಾರೆ. ಅಂದರೆ ಆಧ್ಯಾತ್ಮಿಕವಾದಂತಹ ಒಂದು ಪ್ರಬುದ್ಧತೆ ಅಂತ ಕರೀತಾರೆ. ಯಾವುದನ್ನು ಪ್ರತಿನಿತ್ಯ ನಾವು ವಿರೋಧ ಮಾಡ್ತಾ ಹೋಗ್ತೀವಿ, ಅದು ಪ್ರತಿ ಹೆಜ್ಜೆಗೂ ನಮಗೆ ಜೊತೆ ಆಗ್ತಲೇ ಹೋಗುತ್ತೆ. ಹಾಗಾಗಿ ವಿರೋಧದ ಮನಸ್ಥಿತಿಯನ್ನು ಬಿಟ್ಟು ಬಿಡೋದು ಉದ್ವೇಗರಹಿತವಾದ ಜೀವನಕ್ಕೆ ತುಂಬಾ ಸಹಾಯಕಾರಿ. ನಾವು ಪ್ರತಿನಿತ್ಯ ಮೊದಲಿಗಿಂತ ಉತ್ತಮವಾದ ವ್ಯಕ್ತಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಎಲ್ಲದಕ್ಕೂ ಫೈಟ್ ಮಾಡಿನೇ, ಅಂದರೆ ಹೋರಾಟ ಮಾಡಿನೇ ಗೆಲ್ಲಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಹೊರಗೆ ಬರ್ತೀವಿ. ನಾವು ಫರ್ಮ್ ಡಿಸಿಷನ್ಸ್, ಅಂದರೆ ನಿರ್ದಿಷ್ಟವಾದಂತಹ ನಿಖರವಾದಂತಹ ಶಾಂತ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆಗ ನಮ್ಮ ಕಣ್ಮುಂದೆ ಇದ್ದಂತಹ ಕತ್ತಲೆ ಮಾಯವಾಗಿ ಬೆಳಕು ಗೋಚರಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ವೀಕ್ ಅಲ್ಲ, ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಅನ್ನುವಂತಹ ಒಂದು ಸತ್ಯವನ್ನು ಅರ್ಥಕೊಳ್ತೀವಿ. ಸತ್ಯವೇನು ಅಂತಂದರೆ ನಾವು ತುಂಬಾ ಬಲಿಷ್ಠರು ಫ್ರೆಂಡ್ಸ್. ಆದರೆ ಯಾವುದ್ಯಾವುದೋ ಕಾರಣದಿಂದ, ತಪ್ಪು ಗ್ರಹಿಕೆಗಳಿಂದ, ಸರಿಯಲ್ಲದ ಆಲೋಚನೆಗಳಿಂದ ನಾವು ವೀಕ್ ಮೈಂಡೆಡ್ ಆಗಿಬಿಟ್ಟಿರ್ತೀವಿ. ಹಾಗಾಗಿ ಯಾವಾಗ ಜ್ಞಾನ ನಮ್ಮ ಒಂದು ಎಲ್ಲ ಅನುಭವಗಳನ್ನು ಆವರಿಸೋದಕ್ಕೆ ಶುರುವಾಗುತ್ತೋ, ಆಗ ಇಂತಹ ಯಾವುದೇ ಸಂಚುಗಳಿಗೆ ನಾವು ಒಳಗಾಗೋದಿಲ್ಲ. ಒಂದು ಉದಾಹರಣೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಸಸ್ಯದಲ್ಲಿ ಇರುವ ಒಂದು ಎಲೆಗೆ ತನ್ನದೇ ಆದ ಕರ್ತವ್ಯ ಅಂತ ಇರುತ್ತೆ. ಆ ಎಲೆ ಕರ್ತವ್ಯ ಮುಗಿದ ತಕ್ಷಣ ಗಾಳಿ ಮಳೆ ಬಂದು ಬೀಳಿಸೋವರೆಗೂ ಕಾಯೋದಿಲ್ಲ. ಕರ್ತವ್ಯ ಮುಗಿದ ಮೇಲೆ ಶಾಂತವಾಗಿ ಉದುರಿ ಹೋಗುತ್ತೆ. ಹಾಗೆಯೇ ನಾವು ಕೂಡ ಪ್ರತಿಯೊಂದಕ್ಕೂ ಉದ್ವೇಗರಹಿತವಾಗಿ, ಹಾಗೆಯೇ ತುಂಬಾ ತಿಳುವಳಿಕೆಯಿಂದ, ಸ್ವೀಕೃತಿಯ ಮನಸ್ಥಿತಿಯಿಂದ, ಆಧ್ಯಾತ್ಮಿಕ ಪ್ರಬುದ್ಧತೆಯಿಂದ ಪ್ರತಿಯೊಂದನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ಕರ್ಮಗಳನ್ನು ಕೊನೆಗೊಳಿಸಿಕೊಳ್ಳುತ್ತಿರುವ ಹಾದಿಯಲ್ಲಿ ಎರಡನೆಯ ಸ್ಪಷ್ಟ ಸಂಕೇತ. ಇನ್ನು ಮೂರನೆಯದು, ಒಂದು ಥರದ ಧೈರ್ಯವನ್ನು ನಾವು ಸಂಪಾದನೆ ಮಾಡ್ತೀವಿ. ಅದ್ಯಾವ ಧೈರ್ಯ ಗೊತ್ತೇ? ಏನಾದರೂ ಆಗಲಿ, ಎಂತಹದ್ದೇ ಪರಿಸ್ಥಿತಿ ಬರಲಿ, ಓಕೆ ಇರಲಿ ಬಿಡು ಅನ್ನುವಂತಹ ಮನಸ್ಥಿತಿ. ಪ್ರತಿಯೊಂದು ಸಂದರ್ಭಗಳಿಗೂ ಇರಲಿ ಬಿಡು ಅನ್ನುವಂತಹ ತುಂಬಾ ಸಮಾಧಾನದ ಮನಸ್ಥಿತಿಯನ್ನು ನಾವು ಗಳಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ಶಾಂತಯುತವಾದಂತಹ ರೀತಿಯಲ್ಲಿ ಸಂಬಂಧಗಳನ್ನು ನಿಭಾಯಿಸ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಜೀವನದಲ್ಲಿ ಕರ್ಮಗಳು ಕೊನೆಗೊಳ್ತಿವೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಸಂಕೇತ ಫ್ರೆಂಡ್ಸ್. ಹೌದು, ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನದ ಕರ್ಮಗಳ ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡೋದಕ್ಕಿಂತಲೇ ಬರ್ತಾ ಇರ್ತಾರೆ. ನಿರೀಕ್ಷೆಗಳಿದ್ದಲ್ಲಿ ನಿರಾಸೆಗಳು ಸಹಜವಾಗಿಯೇ ಇರುತ್ತೆ. ದುಃಖ, ಸಿಟ್ಟು ಇವೆಲ್ಲವೂ ಮನುಷ್ಯನಿಗೆ ಕಾಣದ ಭಾರಗಳಾಗಿರುತ್ತವೆ. ಹಾಗಾಗಿ ಯಾವಾಗ ನಾವು ಸಾಧನೆಯ ಹಾದಿಯಲ್ಲಿ ಸಾಗ್ತೀವಿ, ನಾವು ಸಿಟ್ಟನ್ನು ಬಿಟ್ಬಿಡ್ತೀವಿ. ಯಾವುದೇ ರೀತಿಯ ಸಂದರ್ಭಗಳಿಗೂ ನಮ್ಮದೇ ಆದಂತಹ ಪ್ರತಿಕ್ರಿಯಾ ಭಾವನೆಗಳನ್ನು ಹೊಂದೋದನ್ನು ಬಿಟ್ಬಿಡ್ತೀವಿ. ಎಲ್ಲರೂ ಬದಲಾದರೆ ಮಾತ್ರ ನನ್ನ ಬದುಕು ಚೆನ್ನಾಗಿರುತ್ತೆ ಅನ್ನುವಂಥ ನಂಬಿಕೆಯನ್ನು ಬಿಟ್ಟು, ಯಾರೂ ಬದಲಾಗಬೇಕಾಗಿಲ್ಲ, ನಾನು ಬದಲಾದರೆ ಸಾಕು ಅನ್ನುವಂಥ ನಿರ್ಧಾರಕ್ಕೆ ನಾವು ಬರ್ತೀವಿ. ಹಾಗಾಗಿ ಇರಲಿ ಬಿಡು ಅನ್ನುವಂತಹ ಹೇಳುವಂತಹ ಧೈರ್ಯದ ಸ್ಥಿತಿಯನ್ನು, ಶಾಂತವಾದ ಸಂಬಂಧಗಳನ್ನು ನಿಭಾಯಿಸುವ ಮನಸ್ಥಿತಿಯನ್ನು ನಾವು ಹೊಂದುವಂತಹ ಒಂದು ಉನ್ನತ ಮಟ್ಟಕ್ಕೆ ಏರುವಂಥದ್ದು ನಮ್ಮ ಜೀವನದಲ್ಲಿ ಕರ್ಮಗಳನ್ನು ಕೊನೆಗೊಳಿಸಿಕೊಳ್ಳುವ ಹಾದಿಯಲ್ಲಿ ಮತ್ತೊಂದು ಸ್ಪಷ್ಟ
ಸಂಕೇತವೇ ಸರಿ. ಇನ್ನು ನಾಲ್ಕನೆಯ ಸಂಕೇತ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸು ಯಾವಾಗಲೂ ಸ್ಟ್ರಗಲ್ ಮಾಡ್ತಾ ಇರುತ್ತೆ. ಅಂದ್ರೆ ಗೆಲುವಿಗಾಗಿ ಗುದ್ದಾಡ್ತಾನೆ ಇರುತ್ತೆ. ಯಾವುದು ಇದು ಆಗ್ಲೇಬೇಕು ಅನ್ನುವಂಥ ಹಠ, ಪ್ರತಿಯೊಂದು ನಮ್ಮ ಇಚ್ಛೆಯ ನೇರಕ್ಕೇನೆ ಸಾಗಬೇಕು, ಇದೇ ಸರಿ ಅನ್ನುವಂತಹ ಒಂದು ಹಠವನ್ನ, ಅಥವಾ ನಿರಾಶಾದಾಯಕ ಬದುಕನ್ನು ಹೊಂದುವುದು. ಹಠ ಯಾವಾಗ ಸಾಧನೆ ಆಗೋದಿಲ್ಲವೋ ಆಗ ನಿರಾಶೆ ನಮ್ಮ ಸಂಗಾತಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಹತಾಶೆ ನಿರಾಶೆಗಳನ್ನು ಗೆದ್ದು ಗುದ್ದಾಡುವ ಮನಸ್ಥಿತಿಯಿಂದ ಹೊರಗೆ ಬರುವಂತಹ ಒಂದು ಮನಸ್ಥಿತಿಯನ್ನ ನಾವು ಸಂಪಾದನೆ ಮಾಡ್ತೀವಲ್ಲ, ಅದು ಕರ್ಮಗಳನ್ನು ಕೊನೆಗೊಳಿಸುವ ಹಾದಿಯಲ್ಲಿ ನಾಲ್ಕನೆಯ ಸ್ಪಷ್ಟ ಸಂಕೇತವಾಗಿರುತ್ತೆ. ತುಂಬ ಸಲ ನಿರ್ಧಾರಗಳು, ಮಹತ್ವಾಕಾಂಕ್ಷೆಗಳು ನಮ್ಮನ್ನ ಆಂತರಿಕವಾದ ಯುದ್ಧಕ್ಕೆ ಹಚ್ತವೆ. ಹೌದು ಫ್ರೆಂಡ್ಸ್, ತುಂಬ ಸಲ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಒಂದು ಅಸ್ತಿತ್ವವನ್ನು ಸಾಬೀತುಪಡಿಸುವಂಥವಾಗಿರುತ್ತೆ. ಮಹತ್ವಾಕಾಂಕ್ಷೆಗಳು ಇನ್ಯಾರದ್ದೋ ಮೇಲಿನ ಹಠವನ್ನು ಸಾಧಿಸುವಂಥದ್ದಾಗಿರುತ್ತೆ. ಇವೆಲ್ಲವೂ ಸದಾಕಾಲ ಯುದ್ಧದ ಪರಿಸ್ಥಿತಿಯಲ್ಲೇ ನಮ್ಮ ಮನಸ್ಸನ್ನು ಇಡಿಸ್ಬಿಡುತ್ತೆ. ಇದನ್ನೇ ನಾವು ಡ್ಯುಯಾಲಿಟಿ ಅಂತ ಕರಿತೀವಿ. ಹಾಗಾಗಿ ನಾವು ಎರಡು ರೀತಿಯ ಮನಸ್ಥಿತಿಯಿಂದ ಹೊರಗೆ ಬಂದು ಒಳಗೂ ಹೊರಗೂ ಒಂದೇ ರೀತಿಯ ಬೆಳಕು, ಒಳಗೂ ಹೊರಗೂ ಒಂದೇ ರೀತಿಯ ಸಮಾಧಾನವನ್ನು ಸಂಪಾದಿಸ್ತೀವಿ. ಸ್ಟಿಲ್ನೆಸ್ ಅಂದರೆ ಸ್ಥಿರತೆಯನ್ನು ನಾವು ಗಳಿಸ್ತೀವಿ ಅಂತ ಆದರೆ ಅದು ನಮ್ಮ ಜೀವನದಲ್ಲಿ ಕರ್ಮಗಳು ಕೊನೆಯಾಗ್ತೀವಿ ಅನ್ನೋದಕ್ಕೆ ಸ್ಪಷ್ಟವಾದ ಸಂಕೇತ ಫ್ರೆಂಡ್ಸ್. ಇದನ್ನು ಅರ್ಥ ಮಾಡಿಕೊಂಡದ್ದೇ ನಿಜವಾದರೆ ನಾವು ಇದುವರೆಗಿನ ಹೋರಾಟಗಳಲ್ಲಿ ಎಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀವಿ ಅನ್ನೋದನ್ನು ಖಂಡಿತ ಒಂದು ಬಾರಿ ಒಪ್ಕೊಳ್ಳೇಬೇಕಾಗತ್ತೆ. ಇನ್ನು ಐದನೆಯ ಸ್ಪಷ್ಟ ಸಂಕೇತ ಏನಪ್ಪ ಅಂತಂದರೆ, ನಾವು ನಮ್ಮ ಮನಸ್ಸಿಗೆ ಆಳವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಫೀಲ್ ಮಾಡ್ಕೊಳ್ಳುವಂಥದ್ದು. ಆಂತರಿಕವಾದ ಆಳವಾದ ಸ್ವಾತಂತ್ರ್ಯವನ್ನು ಅನುಭವಿಸುವಂತಹ ಕ್ಷಣಗಳು ನಮ್ಮ ಬದುಕಲ್ಲಿ ಬರ್ತಾ ಇವೆ ಅಂತಂದರೆ ಅದು ನಮ್ಮ ಕರ್ಮಗಳ ಹಂತದ ಸ್ಪಷ್ಟ ಸಂಕೇತ. ಅಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಮ್ಮದು ಯಾವುದೇ ಪಾತ್ರವಿಲ್ಲದೇನೆ, ಯಾವುದೇ ನಿರೀಕ್ಷೆಗಳಿಲ್ಲದೇನೆ ಸದಾಕಾಲ ಫುಲ್ಫಿಲ್ಡ್ ಮನಸ್ಥಿತಿ, ಅಂದರೆ ಎಲ್ಲವನ್ನ ನಾನು ಹೊಂದಿಬಿಟ್ಟಿದ್ದೀನಿ ಅನ್ನುವಂತಹ ಮನಸ್ಥಿತಿಯನ್ನು ನಾವು ಗಳಿಸಿದ್ವಿ ಅಂತಂದರೆ, ಪ್ರತಿಯೊಂದರ ಸ್ಥಿತಿಯಲ್ಲೂ ಕೂಡ ವಾಸ್ತವ ಪ್ರಜ್ಞೆಯನ್ನು ನಮ್ಮ ಜೊತೆಗಿಟ್ಟುಕೊಂಡು ನಾವು ಬದುಕ್ತೀವಿ ಅಂತಂದರೆ, ಎಂತಹದ್ದೇ ಫ್ಲಕ್ಚುಯೇಷನ್ಸ್ಗೆ, ಅಂದರೆ ಯಾವುದೇ ಥರದ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅಡೆತಡೆಗಳಿಗೆ ನಾವು ತಪ್ಪಿಸಿಕೊಂಡು ತಲೆ ಮರೆಸಿಕೊಂಡು ಓಡಿ ಹೋಗಬೇಕು ಅನ್ನುವಂತಹ ಭಯದಿಂದ ಹೊರಗೆ ಬಂದು ಯಾವುದರಿಂದನೂ ತಪ್ಪಿಸಿಕೊಳ್ಳದೇನೆ ಶಾಂತವಾಗಿ ಧೈರ್ಯವಾಗಿ ಎಲ್ಲವನ್ನ ಎದುರಿಸುತ್ತಾ ಆ ಒಂದು ಮನಸ್ಸಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನಾವು ಸದಾಕಾಲ ತೃಪ್ತ ಭಾವದಿಂದ ಇರೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ನಮ್ಮ ಕರ್ಮಗಳು ಕೊನೆಯ ಹಂತಕ್ಕೆ ಬಂದಿದ್ದಾವೆ ಅಂತಂದೇನೆ ಅರ್ಥ. ಇನ್ನು ಆರನೆಯ ಸ್ಪಷ್ಟ ಸಂಕೇತ, ನಮ್ಮ ಹೃದಯ ಮೊದಲೆಲ್ಲ ಕ್ಷಣಗಳಿಗಿಂತ ತುಂಬ ವಿಶಾಲವಾಗಿದೆ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಹೃದಯ ವೈಶಾಲ್ಯದ ಪರಮಾವಧಿ ಇದು ಅಂತ ನಮಗೆ ಅನಿಸಿದ ಕ್ಷಣ ನಮ್ಮ ಬದುಕಿನಲ್ಲಿ ಕರ್ಮಗಳು ಕೊನೆಯಾಗ್ತಿವೆ ಅಂತಲೇ ಅರ್ಥ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಒಂದಷ್ಟು ಲಿಮಿಟೇಷನ್ಸ್ ಅಂತ ನಾವು ಹಾಕ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಸಾಮರ್ಥ್ಯಗಳಿಗೆ ಮಿತಿಗಳನ್ನು ನಾವು ಹೇರಿಬಿಟ್ಟಿರ್ತೀವಿ. ನಮ್ಮ ಸ್ವೀಕೃತಿಯ ಮನಸ್ಥಿತಿಗೂ ನಾವು ಮಿತಿಯನ್ನು ಹೇರಿಬಿಟ್ಟಿರ್ತೀವಿ. ಪ್ರತಿಯೊಂದು ನಮ್ಮಿಂದ ಸಾಧ್ಯ ಅನ್ನೋದನ್ನು ನಾವು ಒಪ್ಕೊಳ್ಳೋದೇ ಇಲ್ಲ. ಆದರೆ ಮನುಷ್ಯ ಎಲ್ಲ ರೀತಿಯ ಒತ್ತಡಗಳಿಂದ, ಆಸೆ ಆಕಾಂಕ್ಷೆಗಳಿಂದ, ಅಹಂಕಾರದ ಬಲೆಯಿಂದ ಬಿಡಿಸ್ಕೊಂಡು ಜಗತ್ತಿನ ಪ್ರತಿಯೊಂದು ಕಣವನ್ನು ಅನ್ಕಂಡೀಷನಲ್ ಆಗಿ ಪ್ರೀತಿಸೋದಕ್ಕೆ ಶುರು ಮಾಡುವಂಥ ಕ್ಷಣವೇ ಈ ಒಂದು ಹೃದಯ ವೈಶಾಲ್ಯತೆ. ಸೊ ಈ ಕ್ಷಣದಲ್ಲಿ ಯಾರೊಬ್ಬರ ಮೇಲೂ ನಮಗೆ ಬೇಸರ, ನೋವು, ಹತಾಶೆಗಳಿಲ್ಲ. ಸೊ ನಾವು ಪ್ರತಿಯೊಬ್ಬರಲ್ಲೂ ನಮ್ಮನ್ನೇ ಕಾಣೋದಕ್ಕೆ ಶುರು ಮಾಡ್ತೀವಿ. ಇದೇ ನಿಜವಾದ ಆತ್ಮ ಸಾಕ್ಷಾತ್ಕಾರ. ನಾನು ಬೇರೆಯವರಲ್ಲ, ಇನ್ನೊಬ್ಬರು ಜಗತ್ತಿನಲ್ಲಿರುವ ಇಷ್ಟೊಂದು ಜನ ಬೇರೆಯವರಲ್ಲ, ನಮ್ಮಿಬ್ಬರೊಳಗಿರುವಂಥದ್ದು ಆ ವಿಶ್ವಾತ್ಮನ ಒಂದು ಅಂಶವೇ. ಹಾಗಾಗಿ ನಾನೇ ಎಲ್ಲರಲ್ಲಿದ್ದೇನೆ ಅನ್ನುವಂತಹ ಅರಿವನ್ನ ಹೊಂದುವುದು ನಿಜವಾದ ಹೃದಯ ವೈಶಾಲ್ಯತೆ. ಈ ಹೃದಯ ವೈಶಾಲ್ಯತೆಯನ್ನ ಹೊಂದುವಂತಹ ಸ್ಥಿತಿ
ನಮ್ಮಲ್ಲಿ ನಿರ್ಮಾಣ ಆಗಿದೆ. ಈ ಒಂದು ಸಂತೋಷವನ್ನ ನಾವು ಪ್ರತಿಕ್ಷಣ ಅನುಭವಿಸ್ತಾ ಇದ್ದೀವಿ. ಯಾವ ನಿರ್ಬಂಧಗಳು, ನಿಬಂಧನೆಗಳು, ಕಂಡೀಷನ್ಸ್ ಇಲ್ಲದ ಹಾಗೆ ಪ್ರತಿಯೊಬ್ಬರನ್ನ ಸಮಾನವಾಗಿ ಪ್ರೀತಿಸ್ತಾ ಇದ್ದೀವಿ. ಜಗತ್ತಿನ ಪ್ರತಿಯೊಂದು ಜೀವಿಯನ್ನ, ಪ್ರತಿಯೊಂದು ಸಸ್ಯವನ್ನ, ಪ್ರತಿಯೊಂದು ಕೀಟವನ್ನ ಕರುಣೆಯ ಕಣ್ಣುಗಳಿಂದ ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಜೀವನದಲ್ಲಿ ಕರ್ಮಗಳು ಕೊನೆಯಾಗುವ ಅತ್ಯಂತ ಸ್ಪಷ್ಟ ಸಂಕೇತ. ಹೌದು ಫ್ರೆಂಡ್ಸ್, ಇದುವರೆಗೂ ಹೇಳಿದ ಈ ಎಲ್ಲ ಸಂಕೇತಗಳು ನಿಜವಾಗಲೂ ನಮ್ಮ ಜೀವನದಲ್ಲಿ ಅನುಭವಿಸ್ಕೊಳ್ಳಿಕ್ಕೆ ಸಾಧ್ಯ. ಎಂತಹದ್ದೇ ಕರ್ಮದ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ಇಟ್ಕೊಂಡು ನಾವು ಈ ಭೂಮಿಗೆ ಬಂದಿದ್ದೀವಿ ಅಂತಂದ್ರೂ ಕೂಡ ಒಂದೇ ಜನ್ಮದಲ್ಲಿ ಅದನ್ನು ಕಳೆದುಕೊಳ್ಳೋದಕ್ಕೂ ಸಾಧ್ಯ. ಅದಕ್ಕಾಗಿ ನಾವು ಮಾಡಬೇಕಾಗಿರೋದಿಷ್ಟೇ, ಪ್ರತಿನಿತ್ಯ ಧ್ಯಾನ. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಬಾಹ್ಯವಾಗಿ ಪರಿಹಾರವನ್ನು ಹುಡುಕುವ ಬದಲು, ಬಾಹ್ಯದಲ್ಲಿ ಆನಂದ ಶಾಂತಿಯನ್ನ ಹುಡುಕುವ ಬದಲು ಆಂತರ್ಯದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಯೊಂದಿದೆ, ಅದೇ ಧ್ಯಾನ. ಹಾಗಾಗಿ ಪ್ರತಿದಿನ ಧ್ಯಾನ ಮಾಡ್ತಾ ಹೋದ್ವಿ ಅಂದ್ರೆ ಸ್ಥಿರವಾದ ಮನಸ್ಸನ್ನ ನಾವು ಹೊಂದುತ್ತೀವಿ. ಎಲ್ಲ ತರದ ಉದ್ವೇಗಗಳನ್ನ ಗೆಲ್ಲುವ ಅರಿವನ್ನ ಹೊಂದುತ್ತೀವಿ. ಇರಲಿ ಬಿಡು ಅಂತ ಹೇಳುವಂತಹ ಧೈರ್ಯವನ್ನ ಹೊಂದುತ್ತೀವಿ. ನಮ್ಮ ಮನಸ್ಸು ಹೋರಾಟಗಳಿಲ್ಲದೇನೆ ಎಲ್ಲವನ್ನ ಗೆದ್ದು ಬರುತ್ತೆ. ಹಾಗೇನೆ ಆಳವಾದಂತಹ ಸ್ವಾತಂತ್ರ್ಯವನ್ನ ನಾವು ಅನುಭವಿಸ್ತೀವಿ. ವಿಶಾಲವಾದ ಹೃದಯವನ್ನ ಹೊಂದುತ್ತೀವಿ. ಇವೆಲ್ಲವನ್ನ ಹೊಂದುವುದೇ ನಿಜವಾದ ಬುದ್ಧತ್ವ. ಇವೆಲ್ಲವನ್ನ ಹೊಂದಿದವನೇ ನಿಜವಾದ ಪರಮಾತ್ಮ. ಹಾಗಾಗಿ ಕರ್ಮಗಳನ್ನ ಕೊನೆಗೊಳಿಸಿಕೊಳ್ಳೋದಕ್ಕಾಗಿ ನಾವು ಇನ್ಯಾವುದೋ ಪೂಜೆ ಪುನಸ್ಕಾರ, ಹೋಮ ಹವನ ಅಥವಾ ಜ್ಯೋತಿಷ್ಯದ ಮೊರೆ ಹೋಗಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯಿರಿ. ನಿಮ್ಮ ಮುಂದೆ ನೀವು ಕುಳಿತುಕೊಳ್ಳಿ, ಹೇಳಿಕೊಳ್ಳಿ, ನನ್ನ ಕರ್ಮಗಳನ್ನ ಕೊನೆಗಾಣಿಸಿಕೊಳ್ಳುವ ದಾರಿಯೊಂದಕ್ಕೆ ನಾನು ಶರಣಾಗ್ತಾ ಇದ್ದೀನಿ ಅಂತ ಪ್ರತಿನಿತ್ಯ ಶ್ರದ್ಧೆಯಿಂದ ಧ್ಯಾನ ಮಾಡಿ. ಎಲ್ಲ ಕರ್ಮಗಳು ಕೂಡ ತಿಳಿಯಾಗಿ ನಿಮ್ಮ ಒಂದು ಜೀವನದಲ್ಲಿರ್ತಕ್ಕಂಥ ಎಲ್ಲ ಸೋಲುಗಳು, ಹತಾಶೆಗಳು, ರೋಗಗಳು, ನೋವುಗಳು ಇದೆಲ್ಲದರಿಂದ ಮುಕ್ತಿಯನ್ನ ಹೊಂದಿ ಈ ಒಂದು ಮೇಲೆ ತಿಳಿಸಲ್ಪಟ್ಟಂತ ಈ 6 ಸಂಕೇತಗಳನ್ನ ಖಂಡಿತವಾಗಿಯೂ ಅನುಭವಿಸುವಂತಹ ಕ್ಷಣವನ್ನ ನೀವೆಲ್ಲ ಸಂಪಾದನೆ ಮಾಡೇ ಮಾಡ್ತೀರಿ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಕರ್ಮಗಳನ್ನ ಅಂತ್ಯಗೊಳಿಸಿಕೊಳ್ಳುವಂತ ಸಾಧ್ಯತೆಯನ್ನ ಎಲ್ಲರೂ ಕೂಡ ಪ್ರಯತ್ನಿಸಿ ನೋಡಲೇಬೇಕು. ಗೆಲ್ಲಲು ಒಂದಿರ್ತಕ್ಕಂಥ ಅವಕಾಶವನ್ನ ಬಳಸಿಕೊಳ್ಳಲೇಬೇಕು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಕರ್ಮಗಳನ್ನ ನಾವು ಸರಿ ಹೊಂದಿಸ್ಕೊಳ್ಳಬೇಕು. ಉತ್ತಮವಾದ ಕರ್ಮಗಳನ್ನ ಮಾಡುವಂತ ಅರಿವನ್ನು ಹೊಂದಬೇಕು ಅಂತಂದ್ರೆ ಹಿಂದಿನ ಕರ್ಮಗಳಿಗೆ ಅಂತ್ಯ ಕೊಡಲೇಬೇಕು ಫ್ರೆಂಡ್ಸ್. ಆಗ ಮಾತ್ರ ನಮ್ಮಲ್ಲೊಂದು ಅರಿವು ಹುಟ್ಟಿ ಸತ್ಕರ್ಮಗಳ ಹಾದಿಯಲ್ಲಿ ನಾವು ಸಾಗೋದಕ್ಕೆ ಸಾಧ್ಯ. ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳೋದಕ್ಕೆ ಸಾಧ್ಯ. ಈ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳುವ ಹಾದಿಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬೇಕು ಅನ್ನುವಂತಹ ಉದ್ದೇಶದಲ್ಲಿ ಸಹಜವಾದ ಸರಳವಾದ ದಾರಿಯನ್ನು ಅನುಸರಿಸಲಿಕ್ಕೆ ಎಲ್ರಿಗೂ ಸಾಧ್ಯ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಕರ್ಮಗಳನ್ನ ಧ್ಯಾನದಿಂದ ಅರಿಯಿರಿ. ಅದಕ್ಕೆ ಕಾರಣರು ನೀವೇ ಅನ್ನೋದನ್ನು ಸ್ಪಷ್ಟವಾಗಿ ಒಪ್ಕೊಳ್ಳಿ. ಕರ್ಮಗಳನ್ನ ಅಂತ್ಯಗೊಳಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಧ್ಯಾನದಿಂದ ಮಾಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಈ ವಿಷಯ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನನ್ನ ಚಾನಲ್ ಧ್ಯಾನಾಮೃತವನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋವನ್ನ ಎಲ್ಲರಿಗೂ ತಲುಪಿಸಿ ದುಃಖರಹಿತ ಜೀವನವನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.